ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಆಗಿರುವಂತ ಅಜಯ್ ಕುಮಾರ್. ಅಜಯ್, ಈ ಒಂದು ಪಾಗಲ್ ಪ್ರೇಮಿ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸದ್ಯ ಈ ರಮ್ಯಾಳನ್ನ ತನಿಖೆಗೊಳಪಡಿಸಿದಂತ ಸಂದರ್ಭದಲ್ಲಿ ಏನ್ ಡೀಟೇಲ್ಸ್ ಸಿಕ್ಕಿದೆ? ಆಕೆ ಕೊಟ್ಟಿರುವಂತ ಹೇಳಿಕೆ ಏನು? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರಕ ಆಗೋ ರೀತಿಯಾಗಿ ಏನಾದ್ರೂ ಸುಳಿವು ಸಿಕ್ಕಿದ್ಯಾ? ಖಂಡಿತವಾಗ್ಲೂ ಸೌಖ್ಯ. ಏನು ನಿನ್ನೆ ಬೆಳಗಿನ ಜಾವ 7ರಿಂದ 8 ಗಂಟೆ ಸುಮಾರಿಗೆ ಈ ನಾಗೇಂದ್ರ ಏನಿದ್ದಾನೆ ಆತ ಕೂಡ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಲ್ಲಿ ರಮ್ಯಾ ವಾಸ ಮಾಡ್ತಾ ಇರ್ತಾಳೋ ಅಲ್ಲಿಗೆ ಸ್ವತಃ ಕಾರನ್ನು ಕೂಡ ಅಂದ್ರೆ ಊಬರ್ ಕಾರನ್ನು ಕೂಡ ತಗೊಂಡೋಗಿದ್ದಾನೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ರಮ್ಯಾ ಕೂಡ ಇದ್ಲು. ಆ ನಂತರ ಅಲ್ಲಿ ಆಕೆನೆ ಕೀಯನ್ನು ಕೂಡ ಕೊಟ್ಟಿರುವಂತದ್ದು. ಕೀ ಕೊಟ್ಟಿ ಆ ನಂತರ ಇಬ್ರು ಅಂದ್ರೆ ಒಳಗೋಗಿದ್ದಾರೆ. ಒಳಗೋಗಿ ಕೆಲವೊಂದು ಕಾನ್ವರ್ಸೇಷನ್ ಕೂಡ ಅವರಿಬ್ಬರ ಮಧ್ಯೆ ಆಗಿರುವಂತದ್ದು. ಆ ನಂತರ ಇಬ್ರು ಕೂಡ ಆಚೆ ಬಂದು ಏನು ಆತ ಬುಕ್ ಮಾಡಿದಂತ ಊಬರ್ ಕಾರ್ ಏನಿದೆ ಅದರಲ್ಲೂ ಕೂಡ ಅಂದ್ರೆ ಆತ ಬಲವಂತವಾಗಿ ಕೂಡ ಕರ್ಕೊಂಡು ಹೋಗಿರೋದು ಕೂಡ ಅಲ್ಲಿ ರಮ್ಯಾಳ ಫ್ರೆಂಡ್ ಕೂಡ ನೋಡಿರುವಂತದ್ದು. ಸೊ ಈಗ ಆಕೆ ಏನ್ ಮಾಡ್ತಾಳೆ ಅಂದ್ರೆ ಮೊದ್ಲೇ ಏನೋ ಒಂದು ಉಪಾಯನ ಮಾಡಿ ಅಂದ್ರೆ ಕಾರ್ನ ನಂಬರ್ ಅನ್ನು ಕೂಡ ಆಕೆ ಒಂದು ಫೋಟೋವನ್ನ ತೆಗೆದಿಟ್ಕೊಂಡಿರ್ತಾಳೆ. ತಕ್ಷಣ ಇವರಿಬ್ರು ಯಾವಾಗ ಏನ್ರೆ ಜಗಳ ಮಾಡ್ಕೊಂಡು ಇವರಿಬ್ರು ಕೂಡ ಕಾರ್ನಲ್ಲಿ ಮೂವ್ ಆಗ್ತಾರೋ ಅಂಕೋಲಾ ಕಡೆಗೆ. ಆ ನಂತರ ಆಕೆ ಹೋಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾಳೆ. ಅಂದ್ರೆ ಇಲ್ಲಿ ಮಿಸ್ಸಿಂಗ್ ಕೇಸ್ ಅಂತ ಅಂದ್ರೆ ಕಿಡ್ನಾಪ್ ಕೇಸ್ ಈ ರೀತಿಯಾಗಿ ಹೋಗಿ ಅವಳು ಕೂಡ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಈ ರೀತಿಯಾಗಿ ಓರ್ವ ಬಂದಿದ್ದ ಬಲವಂತವಾಗಿ ಅದನ್ನ ಕರ್ಕೊಂಡು ಹೋದ ಅಂತ ಹೇಳಿ. ಆಗ ಪೊಲೀಸರು ಕೂಡ ಅದನ್ನ ಟ್ರೇಸ್ ಮಾಡೋದಕ್ಕೂ ಕೂಡ ಶುರು ಮಾಡ್ತಾರೆ. ಟ್ರೇಸ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಈ ಒಂದು ಕಾರ್ ಏನಿದೆ ಅದು ಕೂಡ ಊಬರ್ಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿ. ಆಗ ತಕ್ಷಣ ಊಬರ್ ಕಂಪ್ನಿಯ ಜೊತೆಗೆ ಇವರು ಕೂಡ ಒಂದು ಕನ್ವರ್ಸೇಷನ್ ಮಾಡ್ತಾರೆ. ಆಗ ಡ್ರೈವರ್ ನಂಬರ್ ಕೂಡ ಸಿಗತ್ತೆ. ಡ್ರೈವರ್ ನಂಬರ್ ಸಿಕ್ಕದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಅವರು ಈಗ ಏನು ತುಮಕೂರು ಬಳಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆಗ ಅಲ್ಲಿರುವಂತಹ ತುಮಕೂರು ಪೊಲೀಸ್ ಅಂದ್ರೆ ಶಿರಾ ಪೊಲೀಸ್ಗೂ ಕೂಡ ಅಲರ್ಟ್ ಮಾಡ್ತಾರೆ. ಈ ರೀತಿಯಾದಂತಹ ಒಂದು ಕೇಸ್ ಬಂದಿದೆ. ಸೊ ಹೀಗಾಗಿ ಅವರು ಕೂಡ ಈಗ ಹೋಗ್ತಿರುವಂತಹ ಮೆಸೇಜ್ ನಮಗೆ ಸಿಕ್ಕಿದೆ, ನೀವು ಹೋಗಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ನಾಡಾ ಬಾಂಬ್ ಇದೆ ಅನ್ನೋದ್ರ ಬಗ್ಗೆ ಹಾಗೆ ಹೋಲ್ಡ್ ಅಲ್ಲಿ ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಇದೆ. ತುಮಕೂರಲ್ಲಿ ಪಾಗಲ್ ಪ್ರೇಮಿ ನಾಗೇಂದ್ರ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಸಮಯ ಪ್ರಜ್ಞೆಯಿಂದ 2 ಜೀವ ಉಳಿದಿದೆ. ಕಿಡ್ನಾಪ್ ದೂರು ಬರ್ತಾ ಇದ್ದಂತೆ ಉಬರ್ ಸಂಸ್ಥೆ ಸಂಪರ್ಕ ಮಾಡಿರೋದು. ಕಾರು ಚಾಲಕನ ನಂಬರ್ ಪಡೆದು ಸಂಪರ್ಕಿಸಿದಂತ ಪೊಲೀಸರು ಚಾಲಕನಿಗೆ ಕಾಲ್ ಮಾಡಿ ಹತ್ತಿರದ ಠಾಣೆಗೆ ಹೋಗೋದಕ್ಕೆ ಸೂಚನೆ ಕೊಟ್ಟಿದ್ರು. ಆದ್ರೆ ಕಿಡ್ನಾಪ್ ವಿಚಾರ ಹೇಳ್ತಾ ಇದ್ದಂತೆ ಚಾಲಕ ಗಾಬರಿಯಾಗಿದ್ದ. ಈ ನಡುವೆ ಆರೋಪಿ ನಾಗೇಂದ್ರ ಯುವತಿ ಮೇಲೆ ಹಲ್ಲೆಗೆ ಮುಂದಾಗಿದ್ದ. ಈ ವೇಳೆ ಚಾಲಕನಿಂದ ಹಲ್ಲೆ ತಡೆಯೋದಕ್ಕೆ ಪ್ರಯತ್ನವೂ ಆಯಿತು. ಯುವತಿಯನ್ನ ಕಾರಿನಿಂದ ಹೊರಗಡೆ ಎಳ್ಕೊಂಡು ಬಂದಿದ್ದ ಚಾಲಕ. ಇದಾದ ಕೆಲವೇ ಕ್ಷಣಗಳಲ್ಲಿ ನಾಡಾ ಬಾಂಬ್ ಸ್ಫೋಟ ಆಗಿರೋದು. ಸಿದ್ದಾಪುರ ಠಾಣೆಯ ಕಿಡ್ನಾಪ್ ಕೇಸ್ ವರ್ಗಾವಣೆ ಮಾಡಲಿರುವಂತ ಪೊಲೀಸರು ತುಮಕೂರಲ್ಲಿ ಘಟನೆ ನಡೆದ ಠಾಣೆಗೆ ವರ್ಗಾವಣೆ ಮಾಡೋದಕ್ಕೆ ಪೊಲೀಸರೀಗ ಮುಂದಾಗಿದ್ದಾರೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಉಳಿಯಿತು 2 ಜೀವ. ಕಿಡ್ನಾಪ್ಗೆ ಬರ್ತಾ ಇದ್ದಂತೆ ಕಿಡ್ನಾಪ್ ದೂರ ಬರ್ತಾ ಇದ್ದಂತೆ ಪೊಲೀಸರು ಎಚ್ಚೆತ್ಕೊಂಡ್ರು. ಸಮಯ ಪ್ರಜ್ಞೆಯಿಂದಾಗಿ 2 ಜೀವ ಉಳಿತು ಅಂತ. ಅಂದ್ರೆ ಚಾಲಕ ಮತ್ತು ಆ ಯುವತಿ ರಮ್ಯಾ ಇಬ್ರು ಕೂಡ ಬದುಕಿದ್ರು ಅಂತ ಡೀಟೇಲ್ಸ್ ಕೊಡ್ತಾ ಇದ್ರು ಅಜಯ್. ಒಂದ್ ಕಡೆ ಪೊಲೀಸರ ಸಮಯ ಪ್ರಜ್ಞೆ, ಅದೇ ರೀತಿಯಾಗಿ ಅವ್ರು ಹೇಳಿದಂತ ಮೆಸೇಜ್ ಅನ್ನ ಕರೆಕ್ಟ್ ಆಗಿ ಗ್ರಹಿಸಿ ತದನಂತರದಲ್ಲಿ ಆ ಮೆಸೇಜ್ ಅನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕೂಡ ಚಾಲಕ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದ. ಅಲ್ಲಿ ಆತನಿಂದಾಗಿ ಅವರಿಬ್ರು ಬದುಕೊಂಡ್ರು, ಚಾಲಕ ಮತ್ತೆ ರಮ್ಯಾ. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ನಾನು ಆಗ್ಲೇ ಹೇಳ್ತಿದ್ದಂಗೆ ಯಾವಾಗ ಇಲ್ಲಿ ಶಿರಾ ಬಳಿಯಲ್ಲಿ ಕಾರ್ ಹೋಗ್ತಿದೆ ಅಂತ ಹೇಳಿ ಪೊಲೀಸರಿಗೆ ಖಚಿತ ಮಾಹಿತಿ ಬರುತ್ತೋ ಆಗ ತಕ್ಷಣ ಅವರು ಅಲರ್ಟ್ ಆಗ್ತಾರೆ. ತಕ್ಷಣ ಡ್ರೈವರ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಊಬರ್ ಕಂಪ್ನಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಊಬರ್ ಕಂಪ್ನಿ ಡ್ರೈವರ್ ನಂಬರ್ ಅನ್ನು ಕೂಡ ಕೊಡುತ್ತೆ. ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಮೊದಲಿಗೆ 1-2 ಸಲ ಆತ ಡ್ರೈವಿಂಗ್ ಅಲ್ಲಿ ಇರೋದ್ರಿಂದಾಗಿ ಕಾಲ್ ಪಿಕ್ ಮಾಡಿರಲ್ಲ. ಆಗ ಆತ ಕೂಡ ಏನ್ ಯಾರ್ದಿದು ಪದೇ ನಂಬರ್ ಬರ್ತಿದೆ ಅಂತೆಲ್ಲ ಕಾಲ್ ಪಿಕ್ ಮಾಡಿ ಇರುವಂತ ವಿಚಾರವನ್ನು ಹೇಳ್ತಾರೆ. ಅಂದ್ರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈ ರೀತಿಯಾದಂತಹ ಕಂಪ್ಲೇಂಟ್ ಬಂದಿದೆ ಅಂತಾನು ಕೂಡ ಹೇಳ್ತಾರೆ. ಆಗ ಆತ ಕೂಡ ಫೋನ್ ಕಟ್ ಮಾಡಿ ಅಥವಾ ಆತನಿಗೂ ಕೂಡ ಪೊಲೀಸರು ಹೇಳ್ತಾರೆ, ನೀನು ನಿಯರೆಸ್ಟ್ ಸ್ಟೇಷನ್ ಹೋಗು, ಉಳಿದಿರೋ ವಿಚಾರಗಳನ್ನ ನಾವು ನೋಡ್ಕೊಳ್ತೀವಿ, ನಾವು ಮೆಸೇಜ್ ಅನ್ನ ಕೊಡ್ತೀವಿ ಅಂತಾನು ಕೂಡ ಹೇಳ್ತಾರೆ. ಆತ ಕೂಡ ಆಗ ಏನ್ ಮಾಡ್ತಾನೆ ಅಂದ್ರೆ ಆಗ ಕಾಲ್ ಕಟ್ ಮಾಡಿ ಅವರಿಗೆ ಕೂಡ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಆಗ ಆತ ಏನು ನಾಗೇಂದ್ರ ಇದ್ದಾನೆ ರಮ್ಯಾಳಿಗೆ ಹೊಡೆಯೋದು ಮತ್ತೆ ಅಲ್ಲಿ ಬೈಯೋದು ಈ ರೀತಿಯಾಗಿ ಕೂಡ ಶುರು ಮಾಡ್ತಾನೆ. ಆಗ ಆತನಿಗೂ ಕೂಡ ಎಲ್ಲೋ ಒಂದ್ ಕಡೆ ಇದು ಸರಿ ಬರ್ತಾ ಇಲ್ಲ ಅಂತ ಅನ್ಸತ್ತೆ. ಆಗ ಕಾರು ಚಾಲಕ ಏನ್ ಮಾಡ್ತಾನೆ, ತಕ್ಷಣ ಕಾರನ್ನ ನಿಲ್ಸ್ತಾನೆ.
ಕಾರನ್ನ ನಿಲ್ಲಿಸಿ ತಕ್ಷಣ ರಮ್ಯಾನನ್ನ ಏನೋ ಹೊರಗಡೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಅದರಿಂದಾಗಿ ಅಲ್ಲಿ ಕೂಡ ಏನು ರಮ್ಯಾಳ ಜೀವ ಕೂಡ ಉಳಿದಿರುವಂತದ್ದು, ಇಲ್ಲ ಆಕೆ ಕೂಡ ಅದೇ ಒಂದು ಕಾರ್ನಲ್ಲಿ ಸುಟ್ಟು ಭಸ್ಮ ಆಗ್ತಾ ಇದ್ಲು. ಸೊ ಹೀಗಾಗಿ ತಕ್ಷಣ ಅವರಿಬ್ರು ಹೊರಗೆ ಹೋಗ್ತಿದ್ದಂಗೆ, ಅಂದ್ರೆ ಈತ ಏನು ಕ್ಯಾರಿ ಮಾಡ್ತಾ ಇದ್ದಂತಹ ಏನು ಪೆಟ್ರೋಲ್ ಬಾಂಬ್ ಅಥವಾ ನಾಡ ಬಾಂಬ್ ಏನಂತಾರೆ ಅದು ಕೂಡ ಬ್ಲಾಸ್ಟ್ ಆಗಿರುವಂತದ್ದು. ಆಗ ನಾಗೇಂದ್ರ ಅಲ್ಲೇ ಕಂಪ್ಲೀಟ್ ಆಗಿ ಸಜೀವವಾಗಿ ದಹನ ಆಗಿರುವಂತದ್ದು. ಆನಂತರ ಇವರು ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾರೆ, ಸರ್ ನಾವು ಈ ರೀತಿಯಾಗಿ ಇಂಥ ಲೊಕೇಶನ್ ಅಲ್ಲಿ ಇದ್ದೀವಿ, ದಯವಿಟ್ಟು ಪೊಲೀಸರನ್ನ ಕಳಿಸ್ಕೊಡಿ ಅಂತ ಡ್ರೈವರ್ ಕೂಡ ಹೇಳ್ತಾನೆ. ಆಗ ತಕ್ಷಣ ಅಲ್ಲಿರುವಂತಹ ತುಮಕೂರು ಜಿಲ್ಲಾ ಪೊಲೀಸ್ ಏನಿದ್ರೆ ಅಲ್ಲೂ ಕೂಡ ಹೋಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಬಾಂಬ್ ಕೂಡ ಈತ ಕ್ಯಾರಿ ಮಾಡ್ತಿದ್ದ, ಅದು ಕೂಡ ಅಂಕೋಲ್ದಿಂದನೂ ಕೂಡ ಕ್ಯಾರಿ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಆತನ ಬ್ಯಾಗ್ ನಲ್ಲಿ ಇನ್ನೊಂದು ಬಾಂಬ್ ಕೂಡ ಇತ್ತು ಅನ್ನೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅದನ್ನು ಕೂಡ ಏನೋ ಹೋಗಿ ಪ್ರತ್ಯೇಕವಾದಂತಹ ಸ್ಥಳದಲ್ಲೂ ಕೂಡ ಈಗಾಗಲೇ ಅದನ್ನು ಕೂಡ ಡೆಸ್ಟ್ರಾಯ್ ಮಾಡಿ ಕೂಡ ಈಗಾಗಲೇ ಪೊಲೀಸರು ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ರಮ್ಯಾಳ ಒಂದು ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದಾಗಿ ಆಕೆಗೂ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಆಕೆ ಸ್ಟೇಟ್ಮೆಂಟ್ ಕೂಡ ಪಡ್ಕೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಜೊತೆಗೆ ಡ್ರೈವರ್ ಏನಿದ್ದಾನೆ ಆತನಿಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.